Okay, look on affix. What is affixes? Affix means to attach or add a word to main word. ಅಫಿಕ್ಸಸ್ ಅಂತಂದರೆ ಅಥವಾ ಅಫಿಕ್ಸ್ ಅಂತಂದರೆ ಒಂದು ಮುಖ್ಯ ಶಬ್ದಕ್ಕೆ ಮುಖ್ಯವಾಗಿ ಇರ್ತಕ್ಕಂಥ ಅಸ್ತಿತ್ವದಲ್ಲಿರ್ತಕ್ಕಂಥ ಶಬ್ದಕ್ಕೆ ಇನ್ನೊಂದು ಶಬ್ದವನ್ನು ಆ್ಯಡ್ ಮಾಡುವುದು. ಅದಕ್ಕೆ ನಾವು ಅಫಿಕ್ಸಸ್ ಅಂತ ಕರಿತೀವಿ. ಅಫಿಕ್ಸ್ ಮೀನ್ಸ್ ಅಟ್ಯಾಚ್. ಅಫಿಕ್ಸ್ ಅಂದರೆ ದ ವರ್ಡ್ ಮೀನಿಂಗ್ ಆಫ್ ದ ವರ್ಡ್ ಅಫಿಕ್ಸ್ ಮೀನ್ಸ್ ಅಟ್ಯಾಚ್. ಅಟ್ಯಾಚ್ ಅನ್ನುವಂಥದ್ದು ಅಫಿಕ್ಸಿಗೆ ಇರ್ತಕ್ಕಂಥ ಅರ್ಥ ಅನ್ನುವಂಥದ್ದು. There are two types in affixes such as first one prefixes, second one suffixes. ಅಫಿಕ್ಸ್ ಒಳಗಡೆ ಎರಡು ರೀತಿಯಾದಂಥದ್ದು, ಒಂದು ಪ್ರಿಫಿಕ್ಸಸ್, ಇನ್ನೊಂದು ಸಫಿಕ್ಸಸ್. ಎರಡು ರೀತಿಯಾದಂತಹ ಅಫಿಕ್ಸಸ್ಗಳಿದಾವೆ, ಒಂದು ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್. ಎಸ್, ಫಸ್ಟ್ ವಿ ಲುಕ್ ಆನ್ ಪ್ರಿಫಿಕ್ಸಸ್. ನಾವು ಈಗ ಪ್ರಿಫಿಕ್ಸ್ ಅಂದರೆ ಏನು ಅಂತ ನೋಡೋಣ. ಎಸ್, ವಾಟ್ ಈಸ್ ಪ್ರಿಫಿಕ್ಸಸ್? Prefixes mean to add a word before the existing word or meaningful word and make another meaningful word is called prefixes. Prefix means to add a word before the existing word and make a meaningful word. Prefixes ಅಂತಂದರೆ ಒಂದು ಅಸ್ತಿತ್ವದಲ್ಲಿರ್ತಕ್ಕಂತಹ ಶಬ್ದ, ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಶಬ್ದಕ್ಕೆ, ಅಂದರೆ ಮೀನಿಂಗ್ಫುಲ್ಲಾಗಿ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಶಬ್ದಕ್ಕೆ ಒಂದು ಅಕ್ಷರವನ್ನು ಆ್ಯಡ್ ಮಾಡೋದು, ಸೇರಿಸೋದು. ಅದು ಶಬ್ದದ ಮುಂಚೆ, ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಶಬ್ದದ ಮುಂಚೆ ಅಥವಾ ಆರಂಭದಲ್ಲಿ ನಾವು ಇನ್ನೂ ಒಂದು ಶಬ್ದವನ್ನು ಸೇರಿಸ್ತೀವಲ್ಲ, ಅದಕ್ಕೆ ಪ್ರಿಫಿಕ್ಸಸ್ ಅಂತ ಕರಿತೀವಿ. ಲುಕ್ ಎಟ್ ದ ಎಕ್ಸಾಂಪಲ್. ಎಕ್ಸಾಂಪಲ್ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಅನ್ ಪ್ಲಸ್ ಹ್ಯಾಪಿ, ಅನ್ಹ್ಯಾಪಿ. Dis plus like, dislike. Look at the two examples, unhappy and dislike. Happy is an existing word. ಇಲ್ಲೇ ಎಕ್ಸಾಂಪಲ್ ನೋಡ್ರಿ, ಉದಾಹರಣೆ ನೋಡ್ರಿ, ಗೊತ್ತಾಗುತ್ತೆ. ಹ್ಯಾಪಿ ಇಲ್ಲ ಏನು ಅಂತಂದರೆ ಒಂದು ಸ್ವತಂತ್ರವಾಗಿ ಅರ್ಥವನ್ನು ಕೊಡ್ತಕ್ಕಂತಹ ಅಥವಾ ಸ್ವತಂತ್ರವಾಗಿರ್ತಕ್ಕಂತಹ ಒಂದು ಮೀನಿಂಗ್ಫುಲ್ ವರ್ಡು. ಹ್ಯಾಪಿಗೆ ಮೀನಿಂಗ್ ಇದೆ, ಹ್ಯಾಪಿ ಅಂದರೆ ಸಂತೋಷ ಅನ್ನುವಂಥದ್ದು. ಅದಕ್ಕೆ ನಾವು ಪ್ರಿಫಿಕ್ಷನ್ನ, ಒಂದು ವರ್ಡನ್ನು, ಒಂದು ಶಬ್ದವನ್ನು ಸೇರಿಸಿದ್ದೀವಿ. ಅದು ಮುಂಚೆ, ಮೊದಲಲ್ಲಿ, ಆರಂಭದಲ್ಲಿದೆ ನೋಡ್ರಿ. ಅನ್ ಅನ್ನುವಂಥದ್ದನ್ನು ಒಂದು ಶಬ್ದವನ್ನು ಸೇರಿಸಿದ್ದೀವಿ. ಸೇರಿಸಿ ಇನ್ನೊಂದು ಮೀನಿಂಗ್ಫುಲ್ ಶಬ್ದವನ್ನು ಮಾಡಿದ್ದೀವಿ, ಅನ್ಹ್ಯಾಪಿ ಅನ್ನುವಂಥದ್ದು. ನೋಡಿ, ಅಲ್ಲೇ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅನ್ಹ್ಯಾಪಿ ಅನ್ನುವಂಥದ್ದು ಅಂತ. ಹ್ಯಾಪಿ ಅನ್ನುವಂಥ ಸ್ವತಂತ್ರವಾಗಿ ಮೀನಿಂಗ್ ಇರ್ತಕ್ಕಂಥ ಶಬ್ದಕ್ಕೆ ಅನ್ ಅನ್ನುವಂತಹ ಇನ್ನೊಂದು ಶಬ್ದವನ್ನು ನಾವು ಸೇರಿಸಿದ್ದೀವಿ. ಸೇರಿಸಿ ಅದೇನಾಯಿತು, ಅನ್ಹ್ಯಾಪಿ ಆಯಿತು. ಇಲ್ಲೇ ಅನ್ ಅನ್ನುವಂಥದ್ದು ಏನು ಅಂತಂದರೆ UN. ಅನ್ ಅಂದರೆ, ಅನ್ ಅನ್ನುವಂಥದ್ದು ಪ್ರಿಫಿಕ್ಸ್. ಇನ್ ದಿಸ್ ಸೆಂಟೆನ್ಸ್ ಆರ್ ಇನ್ ದಿಸ್ ವರ್ಡ್, ಅನ್ ಇಸ್ ಅ ಪ್ರಿಫಿಕ್ಸ್. ಆ ವಾಕ್ಯದಲ್ಲಿ ಅನ್ಹ್ಯಾಪಿ ಅನ್ನುವಂತಹ ಶಬ್ದದಲ್ಲಿ ಅನ್ ಅನ್ನುವಂಥದ್ದು ಪ್ರಿಫಿಕ್ಸ್ ಆಗಿದೆ. ಲುಕ್ ಎಟ್ ದ ಸೆಕೆಂಡ್, ಡಿಸ್ಲೈಕ್. ಲೈಕ್ ಈಸ್ ಅ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್. ಲೈಕ್ ಅನ್ನುವಂಥದ್ದು ಏನು ಅಂತಂದರೆ ಎಕ್ಸಿಸ್ಟಿಂಗ್ ಅಥವಾ ಸ್ವತಂತ್ರವಾಗಿರ್ತಕ್ಕಂಥ ಮೀನಿಂಗ್ ಕೊಡ್ತಕ್ಕಂತಹ, ಸ್ವತಂತ್ರವಾಗಿ ಮೀನಿಂಗ್ ಕೊಡುವಂತಹ ಅಸ್ತಿತ್ವದಲ್ಲಿರ್ತಕ್ಕಂತಹ ಶಬ್ದ. ಲೈಕ್ ಅದಕ್ಕೊಂದು ಮೀನಿಂಗ್ ಇದೆ. ಲೈಕ್ ಅಂದರೆ ಇಷ್ಟವಾಗುವ ಅನ್ನುವಂಥ. ಅದಕ್ಕೆ ಲೈಕ್ ಅನ್ನುವಂಥ ಶಬ್ದಕ್ಕೆ ಡಿಸ್ ಅನ್ನುವಂತಹ ಪ್ರಿಫಿಕ್ಸನ್ನು ಸೇರಿಸಿದ್ದೀವಿ. ಅದು ಎಲ್ಲಿ ಅಂದರೆ ಮುಂಚೆ, ಆರಂಭದಲ್ಲಿ, ಅಂದರೆ ಶಬ್ದದ ಆರಂಭದಲ್ಲಿ ನಾವು ಡಿಸ್ ಅನ್ನುವಂತಹ ಪ್ರಿಫಿಕ್ಸನ್ನು ಸೇರಿಸಿದ್ದೀವಿ. ಅದು ಸೇರಿ ಇನ್ನೊಂದು ಮೀನಿಂಗ್ಫುಲ್ ವರ್ಡ್ ಆಗಿದೆ, ಡಿಸ್ಲೈಕ್. ಓಕೆ, ಇದು ಪ್ರಿಫಿಕ್ಸ್ ಅನ್ನುವಂಥದ್ದು. ಕೀಪ್ ಇನ್ ಮೈಂಡ್, ಪ್ರಿಫಿಕ್ಸ್ ಮೀನ್ಸ್ ಟು ಆ್ಯಡ್ ಅ ವರ್ಡ್ ಬಿಫೋರ್ ದ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್ ಆ್ಯಂಡ್ ಮೇಕ್ ಎ ಅನದರ್ ಮೀನಿಂಗ್ಫುಲ್ ವರ್ಡ್. ಪ್ರಿಫಿಕ್ಸ್ ಅಂದರೆ ನೆನಪಿಟ್ಕೋರಿ, ಒಂದು ಅರ್ಥಪೂರ್ಣವಾಗಿ ಅಸ್ತಿತ್ವದಲ್ಲಿರ್ತಕ್ಕಂಥ ಶಬ್ದಕ್ಕೆ ಇನ್ನೊಂದು ಶಬ್ದವನ್ನು ಸೇರಿಸಿ, ಅದು ಮುಂಚೆ ಆರಂಭದಲ್ಲಿ, ಶಬ್ದದ ಆರಂಭದಲ್ಲಿ ಸೇರಿಸಿ ಇನ್ನೊಂದು ಅರ್ಥಪೂರ್ಣವಾದಂಥ ಶಬ್ದ ಮಾಡೋದಕ್ಕೆ ಪ್ರಿಫಿಕ್ಸ್ ಅಂತ ಕರಿತೀವಿ. ಲುಕ್ ಎಟ್, ಇನ್ ಇಂಗ್ಲೀಷ್ there are important prefixes are there such as un, miss, im, ir, il, dis, in, anti. These are the very important prefixes in English. ಇಂಗ್ಲೀಷ್ನಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಿಫಿಕ್ಸ್ಗಳಿದ್ದಾವೆ. ಅವು ಯಾವುವು ಅಂದರೆ ಅನ್, UN, ಅನ್ ಅಂತ. ಮಿಸ್, MIS. ಇಮ್, IM. ಇರ್, IR. ಇಲ್, IL. ಡಿಸ್, DIS. ಆ್ಯಂಡ್ ಇನ್, IN. ಆ್ಯಂಡ್ ಆ್ಯಂಟಿ,
ಇವು ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಪ್ರಮುಖವಾದಂತಹ ಪ್ರಿಫಿಕ್ಸ್ಗಳು, ಇವು ನೆನಪಿರಲೇಬೇಕು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರಿಫಿಕ್ಸಸ್ ಇನ್ ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಎಕ್ಸಾಮಿನೇಷನ್ಗೂ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ನೆನಪಿಟ್ಕೊಳ್ಳೇಬೇಕು ಈ ಪ್ರಿಫಿಕ್ಸ್ಗಳನ್ನು. ಈಗ ಎಕ್ಸಾಂಪಲ್ ನೋಡ್ಕೋತಾ ಹೋಗ್ರಿ. ಅನ್ಗೆ ಅನ್ ಪ್ಲಸ್ ಏಬಲ್ ಅನೇಬಲ್, ಅನ್ ಪ್ಲಸ್ ಕಂಟ್ರೋಲ್ ಅನ್ಕಂಟ್ರೋಲ್. ಅನ್ನುವಂಥ ಪ್ರಿಫಿಕ್ಸನ್ನು ಏಬಲ್ ಅನ್ನುವಂಥ ಶಬ್ದಕ್ಕೆ ಸೇರಿಸಿ, ಅಂದರೆ ಮುಂಚೆ ವಾಕ್ಯದ ಆರಂಭದಲ್ಲಿ, ಇದು ಭಾಳಷ್ಟು ಮುಖ್ಯ ಆಗ್ತೈತಿ, ಆರಂಭದಲ್ಲಿ ಸೇರಿಸಿ ಅನೇಬಲ್ ಅನ್ನುವಂತಹ ಇನ್ನೊಂದು ಮೀನಿಂಗ್ಫುಲ್ ಶಬ್ದ ಮಾಡಿದ್ವಿ. ಆಮೇಲೆ ಅನ್ನುವಂಥ ಪ್ರಿಫಿಕ್ಸನ್ನು ಕಂಟ್ರೋಲ್ ಅನ್ನುವಂತಹ ಒಂದು ಶಬ್ದಕ್ಕೆ ಸೇರಿಸಿ ಅನ್ಕಂಟ್ರೋಲ್ ಅನ್ನುವಂತಹ ಒಂದು ಮೀನಿಂಗ್ಫುಲ್ ವರ್ಡನ್ನು ಮಾಡಿದ್ದೀವಿ. ನೆಕ್ಸ್ಟ್ ಅದರ್ ಎಕ್ಸಾಂಪಲ್ಸ್ ಆಫ್ ಪ್ರಿಫಿಕ್ಸಸ್: ಮಿಸ್ ಪ್ಲಸ್ ಅಂಡರ್ಸ್ಟ್ಯಾಂಡ್ ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ ಪ್ಲಸ್ ಫಾರ್ಚೂನ್ ಮಿಸ್ಫಾರ್ಚೂನ್. ಮಿಸ್ ಅನ್ನುವಂತಹ ಒಂದು ಪ್ರಿಫಿಕ್ಸನ್ನು ಅಂಡರ್ಸ್ಟ್ಯಾಂಡ್ ಅನ್ನುವಂತಹ ಒಂದು ಸ್ವತಂತ್ರವಾದಂತಹ ಅರ್ಥಪೂರ್ಣವಾದಂತಹ ಶಬ್ದದ ಮುಂಚೆ ಸೇರಿಸಿ ಇನ್ನೊಂದು ಶಬ್ದ ಮಾಡಿದ್ದೀವಿ, ಮಿಸ್ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದು. ಇಲ್ಲಿ ಮಿಸ್ ಏನು ಅಂದರೆ MIS ಮಿಸ್ ಇಲ್ಲಿ ಪ್ರಿಫಿಕ್ಸ್ ಆಗಿದೆ. ನೆಕ್ಸ್ಟ್ ಹಾಗೆ ಫಾರ್ಚೂನ್ ಅನ್ನುವಂತಹ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಶಬ್ದಕ್ಕೆ ಮಿಸ್ ಅನ್ನುವಂತಹ ಒಂದು ಪ್ರಿಫಿಕ್ಸ್ ಸೇರಿಸಿ ಮಿಸ್ ಫಾರ್ಚೂನ್ ಆಗಿದೆ. ಹಾಗೆ ಕೆಳಗಡೆ ನೋಡ್ರಿ. ನೆಕ್ಸ್ಟ್ ಇಮ್ ಪ್ಲಸ್ ಮಾರಲ್ ಇಮ್ಮಾರಲ್, ಇಮ್ ಪ್ಲಸ್ ಮಾರ್ಟಲ್ ಇಮ್ಮಾರ್ಟಲ್. ಲುಕ್ at we add a prefix im, I am, to the main word or existing word moral to make another meaningful word immoral. ಇಮ್ ಅನ್ನುವಂತಹ ಒಂದು ಪ್ರಿಫಿಕ್ಸನ್ನು ಮಾರಲ್ ಅನ್ನುವಂತಹ ಒಂದು ಶಬ್ದಕ್ಕೆ ಸೇರಿಸಿ ಇಮ್ಮಾರಲ್. ಇಲ್ಲಿ ಇಮ್ ಅನ್ನುವುದು ಪ್ರಿಫಿಕ್ಸ್. ನೆಕ್ಸ್ಟ್ ಇಮ್ಮಾರ್ಟಲ್. ಇಮ್ ಅನ್ನುವಂತಹ ಪ್ರಿಫಿಕ್ಸನ್ನು ಮಾರ್ಟಲ್ ಅನ್ನುವಂಥ ಶಬ್ದಕ್ಕೆ, ಮಾರ್ಟಲ್ ಮೀನ್ಸ್ ಕೃತಕವಾಗಿರುವುದಕ್ಕೆ ಮಾರ್ಟಲ್ ಅಂತ ಕರಿತೀವಿ. ಕೃತಕವಾಗಿ ಇರೋದಕ್ಕೆ ಮಾರ್ಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿಫಿಕ್ಸಸ್. ಲುಕ್ at the prefixes. ಇರ್ ಪ್ಲಸ್ ರೆಸ್ಪೆಕ್ಟ್ ಇರ್ರೆಸ್ಪೆಕ್ಟ್, ಇರ್ ಪ್ಲಸ್ ರೆಗ್ಯುಲರ್ ಇರ್ರೆಗ್ಯುಲರ್. ಇರ್ ಅನ್ನುವಂತಹ ಒಂದು ಪ್ರಿಫಿಕ್ಸ್ ಇದೆ. ಕೀಪ್ ಇನ್ ಮೈಂಡ್, ಇರ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರಿಫಿಕ್ಸಸ್ ಇನ್ ಇಂಗ್ಲೀಷ್. ಇರ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಒಂದು ಪ್ರಿಫಿಕ್ಸು. ಆ ಪ್ರಿಫಿಕ್ಸಿಗೆ ಒಂದು ಮುಖ್ಯವಾದಂತಹ ಪರಿಪೂರ್ಣವಾದಂತಹ ಶಬ್ದವನ್ನು ಸೇರಿಸಿದ್ದೀವಿ. ಅದು ವಾಕ್ಯದ ಶಬ್ದದ ಮುಂಚೆ. ಇರ್ ಪ್ಲಸ್ ರೆಸ್ಪೆಕ್ಟ್ ಇರ್ರೆಸ್ಪೆಕ್ಟ್, ಇರ್ ಪ್ಲಸ್ ರೆಗ್ಯುಲರ್ ಇರ್ರೆಗ್ಯುಲರ್. ನೆಕ್ಸ್ಟ್ ಇಲ್ ಅನ್ನುವಂತಹ ಪ್ರಿಫಿಕ್ಸನ್ ಇಲ್ ಪ್ಲಸ್ ಲೀಗಲ್ ಇಲ್ಲೀಗಲ್, ಇಲ್ ಪ್ಲಸ್ ಲಿಟರೇಟ್ ಇಲ್ಲಿಟರೇಟ್. ಓಕೆ, ಅದು ಲಿಟರೇಟ್ ಆ ಎಲ್ಲ ಈ ಆಗಬೇಕು, ಕರೆಕ್ಷನ್ ಮಾಡ್ಕೋರಿ. ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಎಸ್, ಇಲ್ ಪ್ಲಸ್ ಲಿಟರೇಟ್ ಇಲ್ಲಿಟರೇಟ್. ಇಲ್ಲೇ ಇಲ್ ಅನ್ನುವಂತಹ ಪ್ರಿಫಿಕ್ಸನ್ನು ಲೀಗಲ್ ಮತ್ತು ಲಿಟರೇಟ್ ಅನ್ನುವಂಥ ಶಬ್ದಕ್ಕೆ ಸೇರಿಸಿ ಮುಂಚೆ, ಅಂದರೆ ಶಬ್ದದ ಮುಂಚೆ ಸೇರಿಸಿ ಇಲ್ಲಿಗಲ್ ಮತ್ತು ಇಲ್ಲಿಟರೇಟ್ ಅನ್ನುವಂತಹ ಶಬ್ದವನ್ನು ಮಾಡಿದ್ದೇವೆ. ಇಲ್ ಏನು ಅಂದರೆ ಪ್ರಿಫಿಕ್ಸ್. ನೆಕ್ಸ್ಟ್ ಡಿಸ್ ಪ್ಲಸ್ ಲಾಯಲ್ ಡಿಸ್ಲಾಯಲ್, ಡಿಸ್ ಪ್ಲಸ್ ಕ್ವಾಲಿಫೈ ಡಿಸ್ಕ್ವಾಲಿಫೈ. ಡಿಸ್ ಅನ್ನುವಂಥದ್ದು ಏನು ಅಂದರೆ ಪ್ರಿಫಿಕ್ಸ್. ನೆಕ್ಸ್ಟ್ ಇನ್ ಪ್ಲಸ್ ಕಂಪ್ಲೀಟ್ ಇನ್ಕಂಪ್ಲೀಟ್, ಇನ್ ಪ್ಲಸ್ ಕರೆಕ್ಟ್ ಇನ್ಕರೆಕ್ಟ್. ಇನ್ ಅನ್ನುವಂತಹ ಪ್ರಿಫಿಕ್ಸ್ ಸೇರಿಸಿ ಇನ್ನನ್ನಂತಹ ಪ್ರಿಫಿಕ್ಸನ್ನು ಒಂದು ಪರಿಪೂರ್ಣ ಶಬ್ದಕ್ಕೆ ಸೇರಿಸಿ ಇನ್ನೊಂದು ಮೀನಿಂಗ್ಫುಲ್ ಶಬ್ದವನ್ನು ಮಾಡಿದ್ದೇವೆ, ಕಂಪ್ಲೀಟ್ ಅನ್ನುವಂಥದ್ದು. ಅದು ಇನ್ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇನ್ ಅನ್ನುವಂಥದ್ದು ಪ್ರಿಫಿಕ್ಸ್ ಕರೆಕ್ಟ್ಗೆ ಸೇರಿಸಿ ಇನ್ಕರೆಕ್ಟ್ ಮಾಡಿದ್ದೇವೆ. ಕೀಪ್ ಇನ್ ಮೈಂಡ್, ಇನ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಿಪೋಸಿಷನ್ಸ್ ಆ್ಯಂಡ್ ಆಲ್ಸೋ ಪ್ರಿಫಿಕ್ಸಸ್ ಇನ್ ಇಂಗ್ಲೀಷ್. ಇನ್ ಏನು ಅಂದರೆ ಪ್ರಿಫಿಕ್ಸ್ ಆಗಿ ಯೂಸ್ ಆಗುತ್ತೆ ಮತ್ತು ಒಂದು ಪ್ರಿಪೋಸಿಷನ್ ಆಗಿಯೂ ಸಹ ಇನ್ ಯೂಸ್ ಆಗುತ್ತೆ. ನೆನಪಿಟ್ಕೋರಿ, ಪ್ರಿಫಿಕ್ಸು ಹೌದು, ಪ್ರಿಪೋಸಿಷನ್ನು ಹೌದು ಇನ್. ನೆಕ್ಸ್ಟ್ ಆ್ಯಂಟಿ ಪ್ಲಸ್ ಕರಪ್ಷನ್ ಆ್ಯಂಟಿ ಕರಪ್ಷನ್, ಆ್ಯಂಟಿ ಪ್ಲಸ್ ಕ್ಲೈಮ್ಯಾಕ್ಸ್ ಆ್ಯಂಟಿ ಕ್ಲೈಮ್ಯಾಕ್ಸ್. ಆ್ಯಂಟಿ ಅನ್ನುವಂತಹ ಒಂದು ಪ್ರಿಫಿಕ್ಸನ್ನು ನಾವು ಕರಪ್ಷನ್ ಮತ್ತು ಕ್ಲೈಮ್ಯಾಕ್ಸ್ ಅನ್ನುವಂಥ ಶಬ್ದಕ್ಕೆ ಸೇರಿಸಿ ಆ್ಯಂಟಿ ಕ್ಲೈಮ್ಯಾಕ್ಸ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಅದಕ್ಕೆ ನಾವು ಮಾಡಿದ್ದೀವಿ. ಎಸ್, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ prefixes in English. Keep in mind un, miss, dis, ir, ill, yes, anti, im, in. These are the very important prefixes in English. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಇವಷ್ಟು ಪ್ರಿಫಿಕ್ಸಸ್ಸನ್ನು ನೆನಪಿಟ್ಕೋರಿ. ನಿಮ್ಮ ಎಕ್ಸಾಮಿನೇಷನ್ಗೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ಕೇಳ್ತಾರೆ ಅನ್ನುವಂಥದ್ದು ಅಂತ. ಓಕೆ, ನೆಕ್ಸ್ಟ್ ಸಫಿಕ್ಸಸ್. ಪ್ರಿಫಿಕ್ಸಸ್ ನೋಡಿದ್ದೀವಿ. ಇನ್ನು ಸಫಿಕ್ಸಸ್.
Keep in mind, prefixes means to add a word before the existing word. ಪ್ರಿಫಿಕ್ಸಸ್ ಅಂದರೆ ಒಂದು ಶಬ್ದದ ಮುಂಚೆ ನಾವು ಹಚ್ಚುವುದು ಪ್ರಿಫಿಕ್ಸಸ್ ಆಗ್ತೈತಿ. ಇನ್ನು ಸಫಿಕ್ಸಸ್ ನೋಡ್ರಿ. ಸಫಿಕ್ಸ್ ಮೀನ್ಸ್ ಟು ಆ್ಯಡ್ ಎ ವರ್ಡ್ ಆಫ್ಟರ್ ದ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್ ಆ್ಯಂಡ್ ಮೇಕ್ ಎ ಅನದರ್ ಮೀನಿಂಗ್ಫುಲ್ ವರ್ಡ್. ಓಕೆ, ಕೀಪ್ ಇನ್ ಮೈಂಡ್, ಸಫಿಕ್ಸ್ ಮೀನ್ಸ್ ಟು ಆ್ಯಡ್ ಎ word after the existing word and or meaningful word and make a another meaningful word. ಸಫಿಕ್ಸಸ್ ಅಂತಂದರೆ ಒಂದು ಶಬ್ದವನ್ನು ಒಂದು ಪರಿಪೂರ್ಣವಾಗಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಶಬ್ದದ ನಂತರದಲ್ಲಿ ಅಥವಾ ಕೊನೆಯಲ್ಲಿ ಅನ್ನುವಂಥದ್ದು ಅಂತ. ಶಬ್ದದ ಕೊನೆಯಲ್ಲಿ ಅಥವಾ ನಂತರದಲ್ಲಿ ನಾವು ಹಚ್ಚಿ ಅಥವಾ ಸೇರಿಸಿ ಇನ್ನೊಂದು ಅರ್ಥಪೂರ್ಣವಾದಂತಹ ಶಬ್ದ ಮಾಡ್ತೀವಲ್ಲ, ಅದಕ್ಕೆ ಸಫಿಕ್ಸಸ್ ಅಂತ ಕರಿತೀವಿ. ಸಫಿಕ್ಸಸ್ ಅಂದರೆ ಒಂದು ಶಬ್ದದ ನಂತರದಲ್ಲಿ ಅಥವಾ ಕೊನೆಯಲ್ಲಿ ಹಚ್ತಕ್ಕಂಥದ್ದು. ಲುಕ್ ಎಟ್ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬ್ಯೂಟಿ ಪ್ಲಸ್ ಫುಲ್, ಬ್ಯೂಟಿಫುಲ್. ಕಲರ್ ಪ್ಲಸ್ ಫುಲ್, ಕಲರ್ಫುಲ್. ಲುಕ್ ಎಟ್ ದ ಟೂ ವರ್ಡ್ಸ್. ಬ್ಯೂಟಿ ಇಸ್ ಅ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್. ಬ್ಯೂಟಿ ಅನ್ನುವಂಥದ್ದು ಏನು ಅಂತಂದರೆ ಒಂದು ಅಸ್ತಿತ್ವದಲ್ಲೇ ಇರತಕ್ಕಂತಹ ಶಬ್ದ ಅಥವಾ ಪರಿಪೂರ್ಣವಾಗಿ ಮೀನಿಂಗ್ ಕೊಡ್ತಕ್ಕಂತಹ ಶಬ್ದ. ಬ್ಯೂಟಿ ಅಂದರೆ ನಿಮಗೆ ಗೊತ್ತೇ ಸೌಂದರ್ಯ ಅನ್ನುವಂಥದ್ದು. ಆ ಶಬ್ದಕ್ಕೆ ಫುಲ್ ಅನ್ನುವಂಥದ್ದು, FUL, ಫುಲ್ ಅನ್ನುವಂತಹ ಸಫಿಕ್ಸನ್ನು ಸೇರಿಸಿ ಇನ್ನೊಂದು ಮೀನಿಂಗ್ಫುಲ್ ಶಬ್ದ ಮಾಡಿದ್ದೀವಿ ನಾವು, ಬ್ಯೂಟಿಫುಲ್ ಅನ್ನುವಂಥದ್ದು ಅಂತ. ನೆನಪಿಟ್ಕೋರಿ, ಸಫಿಕ್ಸನ್ನು ಶಬ್ದದ ನಂತರದಲ್ಲಿ ನೋಡಿರಿ, ನಿಮ್ಮ ಸ್ಕ್ರೀನ್ ಮೇಲೆ ಬ್ಯೂಟಿ ಅನ್ನುವಂಥ ಶಬ್ದದ ನಂತರದಲ್ಲಿ ಅಥವಾ ಕೊನೆಯಲ್ಲಿ ಫುಲ್ ಅನ್ನುವಂತಹ ಒಂದು ಸಫಿಕ್ಸನ್ನು ನಾವು ಸೇರಿಸಿದ್ದೀವಿ. ಕಲರ್ ಪ್ಲಸ್ ಫುಲ್, ಕಲರ್ಫುಲ್. ಲುಕ್ ಎಟ್ ದ ವರ್ಡ್ ಕಲರ್. ಕಲರ್ ಈಸ್ ಅ ಎಕ್ಸಿಸ್ಟಿಂಗ್ ವರ್ಡ್ ಆರ್ ಮೀನಿಂಗ್ಫುಲ್ ವರ್ಡ್. ಕಲರ್ ಅನ್ನುವಂಥದ್ದು ಏನು ಅಂತಂದರೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ, ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಅಸ್ತಿತ್ವದಲ್ಲಿರ್ತಕ್ಕಂಥ ಶಬ್ದ. ಅದಕ್ಕೆ ಅದರದ್ದೇ ಆದ ಮೀನಿಂಗ್ ಇದೆ. ಕಲರ್ ಅಂದರೆ ಬಣ್ಣ ಅನ್ನುವಂಥದ್ದು. ಅದಕ್ಕೆ ಸಫಿಕ್ಸ್ ಫುಲ್ ಅನ್ನುವಂಥದ್ದನ್ನು ಸೇರಿಸಿದ್ದೀವಿ. ಅದು ಏನಾಯಿತು, ಕಲರ್ಫುಲ್ ಆಯಿತು. ಓಕೆ, ಗೊತ್ತಾಯ್ತಲ್ಲ. ಫುಲ್, ನೆಸ್, ಲೆಸ್, ಇಸಮ್, ಏಬಲ್, TION, LY. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸಫಿಕ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿ ಕೆಲವೊಂದಿಷ್ಟು ಅತಿ ಮುಖ್ಯವಾದಂತಹ ಸಫಿಕ್ಸ್ಗಳಿದ್ದಾವೆ. ಯಾವುವು ಅಂದರೆ ಫುಲ್, FUL, ಫುಲ್. NESS, ನೆಸ್. LESS, ಲೆಸ್. ISM, ಇಸಮ್. ABLE, ಏಬಲ್. TION, ಷನ್. ಆ್ಯಂಡ್ LY, ಲಿ. ಇವು ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಸಫಿಕ್ಸ್ಗಳು. ಓಕೆ, ನೋಡಿ, ನಾನು ಹೇಳಿದ್ದೇನೆ, ಇವೆಲ್ಲ ಸಫಿಕ್ಸ್ಗಳನ್ನು ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಮೀನಿಂಗ್ ಕೊಡ್ತಕ್ಕ ಶಬ್ದದ ನಂತರದಲ್ಲಿ ಅಥವಾ ಕೊನೆಯಲ್ಲಿ ಹಚ್ಚಬೇಕು. ಮೀನಿಂಗ್ ಪ್ಲಸ್ ಫುಲ್, ಮೀನಿಂಗ್ಫುಲ್. ಕೊನೆಯಲ್ಲಿ ನಾವು ಹಚ್ಚಿದ್ದೇವೆ ಫುಲ್ ಅನ್ನುವಂಥದ್ದನ್ನು. ಕಲರ್ ಪ್ಲಸ್ ಫುಲ್, ಕಲರ್ಫುಲ್. ಇನ್ನಷ್ಟು ಸಫಿಕ್ಸಸ್ಗೆ ಎಕ್ಸಾಂಪಲ್ ನೋಡ್ರಿ. ಡಾರ್ಕ್ ಪ್ಲಸ್ ನೆಸ್, ಡಾರ್ಕ್ನೆಸ್. ಕ್ಲೀನ್ ಪ್ಲಸ್ ನೆಸ್, ಕ್ಲೀನ್ನೆಸ್. ಓಕೆ, ನೆಸ್ ಇಸ್ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ನೆಸ್ ಅನ್ನುವಂಥದ್ದು, NESS, ನೆಸ್ ಅನ್ನುವಂಥದ್ದು ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಸಫಿಕ್ಸು. ಆ ಸಫಿಕ್ಸನ್ನು ನಾವು ಒಂದು ಪರಿಪೂರ್ಣವಾಗಿ ಅರ್ಥ ನೀಡ್ತಕ್ಕಂತಹ ಶಬ್ದದ ಕೊನೆಯಲ್ಲಿ ಹಚ್ಚಿದ್ದೇವೆ. ಓಕೆ, ಡಾರ್ಕ್ ಪ್ಲಸ್ ನೆಸ್, ಡಾರ್ಕ್ನೆಸ್. ಕ್ಲೀನ್ ಪ್ಲಸ್ ನೆಸ್, ಕ್ಲೀನ್ನೆಸ್. ಓಕೆ, ನೆಕ್ಸ್ಟ್ ಯೂಸ್ ಪ್ಲಸ್ ಲೆಸ್, ಯೂಸ್ಲೆಸ್. ಕೇರ್ ಪ್ಲಸ್ ಲೆಸ್, ಕೇರ್ಲೆಸ್. ನೆಕ್ಸ್ಟ್ ಸಫಿಕ್ಸ್ ಲೆಸ್. ಲೆಸ್ ಇಸ್ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿರ್ತಕ್ಕಂಥ ಮತ್ತೊಂದು ಸಫಿಕ್ಸ್ ಯಾವುದು ಅಂದರೆ ಲೆಸ್ ಅನ್ನುವಂಥದ್ದು. ಆ ಲೆಸ್ಸನ್ನು ಯೂಸ್ ಅನ್ನುವಂತಹ ಪರಿಪೂರ್ಣ ಶಬ್ದದ ನಂತರದಲ್ಲಿ ಕೊನೆಯಲ್ಲಿ ಹಚ್ಚಿದ್ದೇವೆ. ಹಚ್ಚಿ ಇನ್ನೊಂದು ಮೀನಿಂಗ್ಫುಲ್ ಆದಂತಹ ಶಬ್ದವನ್ನು ನಾವು ಮಾಡಿದ್ದೇವೆ. ಯೂಸ್ ಪ್ಲಸ್ ಲೆಸ್, ಯೂಸ್ಲೆಸ್. ಕೇರ್ ಪ್ಲಸ್ ಲೆಸ್, ಕೇರ್ಲೆಸ್. ನೆಕ್ಸ್ಟ್ ಇಸಮ್, ISM, ಇಸಮ್ ಅನ್ನುವಂಥದ್ದು ಒಂದು ಸಫಿಕ್ಸು. ಇಸಮ್ ಆಲ್ಸೋ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ಎಸ್, ವಿ ಆ್ಯಡ್ ಅ ಇಸಮ್ ಟು ದ ಮೀನಿಂಗ್ಫುಲ್ ವರ್ಡ್ ಸೋಷಿಯಲ್. ಸೋಷಿಯಲ್ ಅನ್ನುವಂತಹ ಒಂದು ಶಬ್ದಕ್ಕೆ ಇಸಮ್ ಅನ್ನುವಂತಹ ಒಂದು ಸಫಿಕ್ಸನ್ನು ಹಚ್ಚಿದ್ದೀವಿ. ಅದು ಎಲ್ಲೇ ಕೊನೆಯಲ್ಲಿ ಅಥವಾ ಶಬ್ದದ ನಂತರದಲ್ಲಿ, ಶಬ್ದದ ಕೊನೆಯಲ್ಲಿ. ಸೋಷಿಯಲ್ ಪ್ಲಸ್ ಇಸಮ್, ಸೋಷಿಯಲಿಸಮ್.
ಲಿಬರಲ್ ಪ್ಲಸ್ ಇಸಮ್, ಲಿಬರಲಿಸಮ್. ಅದು ಲಿಬರಲ್ ಮತ್ತು ಸೋಷಿಯಲ್ ಅನ್ನುವಂತಹ ಪರಿಪೂರ್ಣವಾದಂತಹ ಮೀನಿಂಗ್ ಕೊಡ್ತಕ್ಕಂಥ ಶಬ್ದದ ಕೋಣೆಯಲ್ಲಿ ನಾವು ಇಸಮ್ ಅನ್ನುವಂತಹ ಸಫಿಕ್ಸನ್ನು ಹಚ್ಚಿದ್ದೇವೆ. ಎಸ್, ನೆಕ್ಸ್ಟ್ ಏಬಲ್ ಇಸ್ ಆಲ್ಸೋ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಇನ್ನೊಂದು ಇಂಪಾರ್ಟೆಂಟ್ ಸಫಿಕ್ಸ್ ಏಬಲ್ ಅನ್ನುವಂಥದ್ದು ABLE. ವಿ ಆ್ಯಡ್ ಎ ಏಬಲ್ ಟು ದ existing word comfort. Comfort plus able, comfortable. Talk plus able, talkable. ಏಬಲ್ ಅನ್ನುವಂತಹ ಒಂದು ಸಫಿಕ್ಸನ್ನು ಕಂಫರ್ಟ್ ಅನ್ನುವಂತಹ ಒಂದು ಸ್ವತಂತ್ರವಾಗಿ ಮೀನಿಂಗ್ ಕೊಡ್ತಕ್ಕಂತಹ ಶಬ್ದದ ನಂತರದಲ್ಲಿ ಕೊನೆಯಲ್ಲಿ ಹಚ್ಚಿದ್ದೇವೆ. ಕೊನೆಯಲ್ಲಿ ಹಚ್ಚಿ ಇನ್ನೊಂದು ಮೀನಿಂಗ್ಫುಲ್ ಆದಂತಹ ಶಬ್ದವನ್ನು ಮಾಡಿದ್ದೇವೆ. ಕಂಫರ್ಟ್ ಪ್ಲಸ್ ಏಬಲ್, ಕಂಫರ್ಟೇಬಲ್. ಟಾಕ್ ಪ್ಲಸ್ ಏಬಲ್, ಟಾಕೇಬಲ್. ಇದು ಏಬಲ್ ಅನ್ನುವಂಥದ್ದು. ನೆಕ್ಸ್ಟ್ ಅನದರ್ ಸಫಿಕ್ಸ್ TION. TION ಅನ್ನುವಂಥದ್ದು ಒಂದು ಸಫಿಕ್ಸು. TION ಆಲ್ಸೋ ಒನ್ ಆಫ್ ದ ಸಫಿಕ್ಸಸ್ ಇನ್ ಇಂಗ್ಲೀಷ್. ಎಜುಕೇಟ್ ಪ್ಲಸ್ TION, ಅಶನ್, ಎಜುಕೇಷನ್. ಎಜುಕೇಷನ್ ಅನ್ನುವಂತಹ ಶಬ್ದದಲ್ಲಿ TION ಅನ್ನುವಂಥದ್ದು ಸಫಿಕ್ಸ್ ಅನ್ನುವಂಥದ್ದು. ಎಜುಕೇಟ್ ಶಬ್ದಕ್ಕೆ TION ಅನ್ನುವಂತಹ ಸಫಿಕ್ಸ್ ಹಚ್ಚಿ ಎಜುಕೇಷನ್ ಅಂತ ಮಾಡಿದ್ದೇವೆ. ನೆಕ್ಸ್ಟ್ ಗ್ಲೋಬಲೈಜ್ ಪ್ಲಸ್ TION ಇಸ್ ಗ್ಲೋಬಲೈಜೇಷನ್. ಗ್ಲೋಬಲೈಸ್ ಅನ್ನುವಂತಹ ಶಬ್ದದ ಕೊನೆಯಲ್ಲಿ ಅಥವಾ ನಂತರದಲ್ಲಿ ನಾವು TION ಶನ್ ಅನ್ನುವಂತಹ ಒಂದು ಸಫಿಕ್ಸನ್ನು ಹಚ್ಚಿದ್ದೇವೆ. ಕೊನೆಯಲ್ಲಿ ಅಥವಾ ನಂತರದಲ್ಲಿ ಹಚ್ಚಿ ನಾವು ಏನು ಅಂತಂದರೆ ಗ್ಲೋಬಲೈಜೇಷನ್ ಅನ್ನುವಂತಹ ಒಂದು ಶಬ್ದವನ್ನು ಮಾಡಿದ್ದೇವೆ. ನೆಕ್ಸ್ಟ್ LY. LY ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಸಫಿಕ್ಸಸ್ ಇನ್ ಇಂಗ್ಲೀಷ್. ಇಂಗ್ಲೀಷ್ನಲ್ಲಿರ್ತಕ್ಕಂತಹ ಇನ್ನೊಂದು ಮುಖ್ಯವಾದಂತಹ ಸಫಿಕ್ಸ್ ಯಾವುದು ಅಂದರೆ LY ಅನ್ನುವಂಥದ್ದು. ಕ್ವಿಕ್ ಅನ್ನುವಂತಹ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಅರ್ಥಪೂರ್ಣವಾದಂತಹ ಶಬ್ದದ ಕೊನೆಯಲ್ಲಿ ನಂತರದಲ್ಲಿ ನಾವು LY ಅನ್ನುವಂತಹ ಸಫಿಕ್ಸನ್ನು ಹಚ್ಚಿದ್ದೇವೆ. ಕ್ವಿಕ್ ಪ್ಲಸ್ LY, ಕ್ವಿಕ್ಲಿ. ಸಡನ್ ಪ್ಲಸ್ LY, ಸಡನ್ಲಿ. ಅದು ಸಡನ್ಲಿ ಅನ್ನುವಂಥ ಶಬ್ದದೊಳಗೆ LY ಏನು ಅಂದರೆ ಸಫಿಕ್ಸ್ ಅನ್ನುವಂಥದ್ದು ಅಂತ. ಓಕೆ, ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸಫಿಕ್ಸಸ್ ಇನ್ ಇಂಗ್ಲೀಷ್ ಸಚ್ ಆಸ್ ಫುಲ್, ನೆಕ್ಸ್ಟ್ ನೆಸ್, ಲೆಸ್, ism, anti, TION, LY. These are the very important suffixes in English and also for the examination point of view. ನಿಮ್ಮ ಎಕ್ಸಾಮ್ಗೂ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದರೆ ಇವೆಲ್ಲ ಸಫಿಕ್ಸಸ್ಗಳು ಅನ್ನುವಂಥದ್ದು ಅಂತ. ಓಕೆ, ನೀವು ಹೆಚ್ಚು